ನಮಸ್ಕಾರ ಎಲ್ಲರಿಗೂ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ನಮ್ಮ ಸುತ್ತಮುತ್ತ ಇರೋ ಪ್ರತಿಯೊಂದು ವಸ್ತು ಅದು ಯಾವ್ದ್ರಿಂದ ಮಾಡಲ್ಪಟ್ಟಿದೆ. ಬನ್ನಿ, ಈ ದ್ರವ್ಯ ಅನ್ನೋ ಅದ್ಭುತ ಪ್ರಪಂಚದೊಳಗೆ ಇವತ್ತು ಇಣುಕಿ ನೋಡೋಣ. ನೋಡಕ್ಕೆ ಒಂದು ಕಲ್ಲು, ಒಂದು ಗ್ಲಾಸ್ ನೀರು, ಆಮೇಲೆ ನಾವು ಉಸಿರಾಡೋ ಗಾಳಿ, ಮೂರೂ ಒಂದಕ್ಕೊಂದು ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಕಾಣಿಸುತ್ತೆ ಅಲ್ವಾ? ಆದ್ರೆ ನಿಮ್ಗೊತ್ತಾ, ಈ ಮೂರರಲ್ಲೂ ಒಂದು ಕಾಮನ್ ಪಾಯಿಂಟ್ ಇದೆ. ತುಂಬಾ ಆಶ್ಚರ್ಯಕರವಾದ ಒಂದು ಸಂಬಂಧ ಇದೆ. ಏನದು ಅಂತ ತಿಳ್ಕೊಳ್ಳೋಣ ಬನ್ನಿ. ಸೈನ್ಸ್ ಭಾಷೆಯಲ್ಲಿ ಹೇಳೋದಾದ್ರೆ, ಈ ಸ್ಟಫ್ ಅಂತೀವಲ್ಲ, ಅದಕ್ಕೆ ಒಂದು ಸ್ಪೆಷಲ್ ಹೆಸರಿದೆ. ಅದೇ ದ್ರವ್ಯ. ಇದ್ರ ಡೆಫಿನಿಷನ್ ತುಂಬಾ ಸಿಂಪಲ್. ಯಾವುದಕ್ಕಾದ್ರೂ ಜಾಗ ಬೇಕು ಮತ್ತೆ ಅದಕ್ಕೆ ತೂಕ ಇರಬೇಕು, ಅಷ್ಟೇ. ಅಂದ್ರೆ ನಾವು ಕೂರೋ ಚೇರ್ ಇರ್ಬೋದು, ಆಕಾಶದಲ್ಲಿರೋ ನಕ್ಷತ್ರಗಳೇ ಇರ್ಬೋದು, ಎಲ್ಲವೂ ದ್ರವ್ಯನೇ. ಈ ಪ್ರಶ್ನೆ ಏನಿದೆ ನೋಡಿ, ಇದು ಇವತ್ತಿಂದಲ್ಲ, ಸಾವಿರಾರು ವರ್ಷಗಳಿಂದ ಮನುಷ್ಯನನ್ನ ಕಾಡ್ತಾ ಇದೆ. ನಮ್ಮ ಪ್ರಾಚೀನ ಭಾರತದಲ್ಲಿ ಪಂಚಭೂತಗಳ ಬಗ್ಗೆ ಮಾತಾಡಿದ್ರು. ಅಂದ್ರೆ ಗಾಳಿ, ಭೂಮಿ, ಬೆಂಕಿ, ಆಕಾಶ, ನೀರು. ಹಾಗೆ ಗ್ರೀಕ್ ಫಿಲಾಸಫರ್ಸ್ ಕೂಡ ಇದೇ ತರದ ಐಡಿಯಾಗಳನ್ನ ಕೊಟ್ಟಿದ್ರು. ಆದ್ರೆ ಇವತ್ತಿನ ಆಧುನಿಕ ವಿಜ್ಞಾನ ಅದು ದ್ರವ್ಯವನ್ನ ಅದರ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್, ಅಂದ್ರೆ ಅದರ ಗುಣಲಕ್ಷಣಗಳ ಆಧಾರದ ಮೇಲೆ ವರ್ಗೀಕರಿಸುತ್ತೆ. ಇದು ಹೆಚ್ಚು ನಿಖರವಾಗಿದೆ. ಸರಿ, ಇಲ್ಲಿಂದ ನಮ್ಮ ಅಸಲಿ ಪಯಣ ಶುರು. ಕಣ್ಣಿಗೆ ಕಾಣಿಸೋ ಪ್ರಪಂಚದಿಂದ ಕಣ್ಣಿಗೆ ಕಾಣಿಸದ ಒಂದು ಸೀಕ್ರೆಟ್ ಪ್ರಪಂಚಕ್ಕೆ ಹೋಗೋಣ. ಅಂದ್ರೆ ದ್ರವ್ಯದ ಒಳಗೆ ಏನಿದೆ ಅಂತ ನೋಡೋಣ. ನಿಜವಾಗ್ಲೂ ಈ ದ್ರವ್ಯ ಅಂದ್ರೆ ಏನು? ಇದಿದೆಯಲ್ಲ, ಇದು ವಿಜ್ಞಾನಿಗಳನ್ನ ತುಂಬಾ ವರ್ಷಗಳ ಕಾಲ ಕಾಡಿದ ಒಂದು ದೊಡ್ಡ ಪ್ರಶ್ನೆ. ಒಂದು ಮರದ ತುಂಡನ್ನ ತಗೊಂಡ್ರೆ ಅದು ಪೂರ್ತಿ ಒಂದೇ ಪೀಸ್ ತರ ಇದೆಯಾ, ಅಥವಾ ಒಂದು ಹಿಡೀ ಮರ್ಲಿನ ತರ, ಅಂದ್ರೆ ಸಣ್ಣ ಸಣ್ಣ ಕಣಗಳಿಂದ ಸೇರಿಯಾಗಿದ್ಯಾ? ಇದ್ರಲ್ಲಿ ಯಾವ್ದು ಸರಿ? ಬನ್ನಿ ಕಂಡುಹಿಡಿಯೋಣ. ನೋಡಿ, ಈ ಸಿಂಪಲ್ ಎಕ್ಸ್ಪೆರಿಮೆಂಟ್ ನೋಡಿ. ಒಂದು ಚಮಚ ಉಪ್ಪನ್ನ ನೀರಿಗೆ ಹಾಕಿ ಕಲಸಿದ್ರೆ ಏನಾಗುತ್ತೆ? ಅದು ಮಾಯವಾದ ಹಾಗೆ ಕಾಣಿಸುತ್ತಲ್ವಾ? ಆದ್ರೆ ಆ ಉಪ್ಪು ನಿಜವಾಗ್ಲೂ ಎಲ್ಲಿಗೆ ಹೋಯ್ತು? ಅದು ಕರಗಿ ಹೋಯ್ತಾ, ಇಲ್ಲ ಮಾಯವಾಯ್ತಾ? ಇದ್ರ ಉತ್ತರ ಖಂಡಿತ ಆಶ್ಚರ್ಯಪಡಿಸುತ್ತೆ. ನೋಡಿ, ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಆ ಉಪ್ಪು ಎಲ್ಲೂ ಹೋಗಿಲ್ಲ. ಅದು ಆ ನೀರಿನ ಕಣಗಳ ನಡುವೆ ಇರೋ ಖಾಲಿ ಜಾಗದಲ್ಲಿ ಹೋಗಿ ಕೂತ್ಕೊಂಡಿದೆ. ಹೌದು, ದ್ರವ್ಯ ಅನ್ನೋದು ಒಂದೇ ಪೀಸಲ್ಲ, ಅದು ಸಣ್ಣ ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿದೆ. ಆ ಕಣಗಳ ಮಧ್ಯೆ ಜಾಗ ಇರುತ್ತೆ. ಉಪ್ಪಿನ ಸಣ್ಣ ಕಣಗಳು ನೀರಿನ ಕಣಗಳ ಮಧ್ಯೆ ಇರೋ ಆ ಗ್ಯಾಪ್ನ ಫಿಲ್ ಮಾಡ್ಕೊಡುತ್ತೆ. ಅದಕ್ಕೆ ನೋಡಿ, ನೀರಿನ ಮಟ್ಟ ಜಾಸ್ತಿ ಆಗೋದಿಲ್ಲ. ಈ ಎಕ್ಸ್ಪೆರಿಮೆಂಟ್ ಅಂತೂ ಇನ್ನೂ ಅದ್ಭುತವಾಗಿದೆ. ನೋಡಿ, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ನ ಒಂದೆರಡು ಹರಳನ್ನು ಮಾತ್ರ ದೊಡ್ಡ ಪಾತ್ರೆ ನೀರಿಗೆ ಹಾಕಿದ್ರೆ ಇಡೀ ನೀರು ಬಣ್ಣ ಆಗತ್ತೆ. ಅಷ್ಟೇ ಅಲ್ಲ, ಆ ಬಣ್ಣದ ನೀರಿಂದ ಸ್ವಲ್ಪ ತೆಗೆದು ಬೇರೆ ನೀರಿಗೆ ಹಾಕಿದ್ರೂ ಅದೂ ಬಣ್ಣ ಆಗತ್ತೆ. ಹೀಗೆ ಮಾಡ್ತಾ ಹೋದ್ರೂ ಬಣ್ಣ ಸ್ವಲ್ಪನಾದ್ರೂ ಇರುತ್ತೆ. ಇದ್ರಿಂದ ನಮ್ಗೇನ್ ಗೊತ್ತಾಗುತ್ತೆ? ಆ ಒಂದೊಂದು ಹರಳಲ್ಲೂ ಲಕ್ಷಾಂತರ ಸಣ್ಣ ಸಣ್ಣ ಕಣಗಳು ಇರ್ಲೇಬೇಕು ಅಂತ. ಯೋಚನೆ ಮಾಡಿ, ಒಂದೇ ಒಂದು ಸಣ್ಣ ಹರಳಿನಲ್ಲಿ ಮಿಲಿಯನ್ಗಟ್ಲೆ, ಅಂದ್ರೆ ಲಕ್ಷಾಂತರ ಸಣ್ಣ ಸಣ್ಣ ಕಣಗಳಿವೆ. ಈ ಕಣಗಳು ನಾವು ಊಹೆ ಮಾಡ್ಕೊಳ್ಳೋದಕ್ಕಿಂತಾನೂ ಅದೆಷ್ಟೋ ಸಣ್ಣದಿರುತ್ತೆ. ಹಾಗಾದ್ರೆ ಈ ಕಣಗಳ ಪ್ರಪಂಚದ ರೂಲ್ಸ್ ಏನು ಅಂತ ನೋಡೋಣ. 4 ಸಿಂಪಲ್ ರೂಲ್ಸ್. 1, ಈ ಕಣಗಳು ತುಂಬಾ ಸಣ್ಣದಾಗಿರುತ್ತೆ. 2, ಅವುಗಳ ಮಧ್ಯೆ ಜಾಗ ಇರುತ್ತೆ. 3, ಅವು ಸುಮ್ಮನೆ ಕೂರೋಲ್ಲ, ಯಾವಾಗ್ಲೂ ಚಲಿಸ್ತಾನೇ ಇರುತ್ತೆ. ಮತ್ತು 4, ಅವು ಒಂದನ್ನೊಂದು ಅಟ್ರಾಕ್ಟ್ ಮಾಡ್ಕೊಳ್ತೆ. ಈ 4 ಪಾಯಿಂಟ್ಸ್ ಮೇಲೆನೆ ನಮ್ಮ ಇಡೀ ಭೌತಿಕ ಜಗತ್ತು ನಿಂತಿರೋದು. ಹಾಗಾದ್ರೆ ಯೋಚನೆ ಮಾಡಿ, ಮನೆಯಲ್ಲಿ ಬಿಸಿ ಬಿಸಿ ಅಡಿಗೆ ಮಾಡ್ತಾ ಇದ್ರೆ ಅದರ ವಾಸನೆ ಮನೆ ತುಂಬಾ ಹರಡುತ್ತೆ ಅಲ್ವಾ? ಅಥವಾ ದೇವರ ಮನೆಯಲ್ಲಿ ಉರಿಸಿದ ಊದುಬತ್ತಿ ಪರಿಮಳ ಎಲ್ಲೆಡೆ ಬರುತ್ತೆ. ಇದಕ್ಕೆ ಕಾರಣ ಏನು? ಅದೇ ವಿಸರಣೆ ಅಥವಾ ಡಿಫ್ಯೂಷನ್. ಆ ಪರಿಮಳವ ಕಣಗಳು ಸುಮ್ಮನೆ ಇರೋದಿಲ್ಲ, ಅವು ಗಾಳಿಯಲ್ಲಿರೋ ಕಣಗಳ ಜೊತೆ ತಾವಾಗಿಯೇ ಮಿಕ್ಸ್ ಆಗಿ ಎಲ್ಲೆಡೆ ಹರಡ್ಕೊಳ್ತವೆ. ಯಾಕಂದ್ರೆ ಕಣಗಳು ಯಾವಾಗ್ಲೂ ಚಲನೆಯಲ್ಲಿರುತ್ತೆ. ಓಕೆ, ಇಲ್ಲಿಯವರೆಗೆ ನಾವು ಕಣ್ಣಿಗೆ ಕಾಣದ ಸಣ್ಣ ಕಣಗಳ ಪ್ರಪಂಚದಲ್ಲಿ ಇದ್ವಿ. ಈಗ ವಾಪಸ್ ನಮ್ಮ ಕಣ್ಣಿಗೆ ಕಾಣಿಸೋ ಪ್ರಪಂಚಕ್ಕೆ ಬರೋಣ. ಈ ಕಣಗಳ ಗುಣಗಳು ಘನ, ದ್ರವ ಮತ್ತು ಅನಿಲ, ಅಂದ್ರೆ ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಅನ್ನೋ 3 ಸ್ಥಿತಿಗಳನ್ನ ಹೇಗೆ ಉಂಟುಮಾಡುತ್ತೆ ಅಂತ ನೋಡೋಣ. ಈ ಚಿತ್ರವನ್ನ ನೋಡಿದ್ರೆ ಸಾಕು, ಎಲ್ಲವೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನೋಡಿ, ಏನಲ್ಲಿರೋದು ಸಾಲಿಡ್ ಅಂದ್ರೆ ಘನ. ಇಲ್ಲಿ ಕಣಗಳು ತುಂಬಾ ಹತ್ತಿರ, ಶಿಸ್ತಿನಿಂದ ಪ್ಯಾಕ್ ಆಗಿವೆ. ಬಿನಲ್ಲಿರೋದು ಲಿಕ್ವಿಡ್ ಅಂದ್ರೆ ದ್ರವ. ಇಲ್ಲಿ ಕಣಗಳು ಸ್ವಲ್ಪ ದೂರ ಇವೆ, ಒಂದ್ರ ಮೇಲೆ ಒಂದು ಜಾರ್ಕೊಂಡು ಹೋಗ್ಬೋದು. ಇನ್ನು ಸಿನಲ್ಲಿರೋದು ಗ್ಯಾಸ್ ಅಂದ್ರೆ ಅನಿಲ. ಇಲ್ಲಿ ನೋಡಿ, ಕಣಗಳು ಎಲ್ಲೆಂದರಲ್ಲಿ ಸ್ವತಂತ್ರವಾಗಿ ಹಾರಾಡ್ಕೊಂಡಿವೆ.
ಸೊ ಈ ವ್ಯತ್ಯಾಸಗಳನ್ನ ಒಟ್ಟಿಗೆ ನೋಡೋದಾದ್ರೆ ಘನವಸ್ತುಗಳಿಗೆ ತನ್ನದೇ ಆದ ಆಕಾರ ಇರುತ್ತೆ, ಆದ್ರೆ ದ್ರವಗಳು ಯಾವ ಪಾತ್ರೆಗೆ ಹಾಕ್ತೀವೋ ಅದರ ಆಕಾರ ಪಡ್ಕೊಳ್ಳುತ್ತೆ. ಇನ್ನು ಅನಿಲಗಳು ಅವು ಸಿಕ್ಕಿದ ಜಾಗವನ್ನೆಲ್ಲ ತುಂಬಿಕೊಳ್ಳುತ್ತೆ. ಇದೆಲ್ಲ ಯಾಕೆ ಅಂದ್ರೆ ಕಾರಣ ಇಷ್ಟೇ, ಆ ಕಣಗಳ ಮಧ್ಯೆ ಇರೋ ಅಟ್ರಾಕ್ಷನ್ ಪವರ್ ಮತ್ತು ಅವುಗಳ ಮಧ್ಯೆ ಇರೋ ಗ್ಯಾಪ್. ಸರಿ, ಈಗ ಬರೋಣ ಒಂದು ಇಂಟ್ರೆಸ್ಟಿಂಗ್ ಭಾಗಕ್ಕೆ. ಈ ದ್ರವ್ಯ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಹೇಗೆ ಬದಲಾಗುತ್ತೆ ಅಂದ್ರೆ, ಒಂದು ಐಸ್ ಕ್ಯೂಬ್ ನೀರಾಗೋದು ಹೇಗೆ, ಆ ನೀರು ಆವಿಯಾಗಿ ಹೋಗೋದು ಹೇಗೆ? ಇದ್ರ ಹಿಂದಿರೋ ಮ್ಯಾಜಿಕ್ ವರ್ಡ್ ಒಂದೇ, ಎನರ್ಜಿ ಅಂದ್ರೆ ಶಕ್ತಿ. ನಾವು ಒಂದು ವಸ್ತುವನ್ನ ಬಿಸಿ ಮಾಡಿದಾಗ ಅಂದ್ರೆ ಅದಕ್ಕೆ ಹೀಟ್ ಎನರ್ಜಿ ಕೊಟ್ಟಾಗ ಅದರ ಒಳಗಿರೋ ಕಣಗಳಿಗೆ ಸಖತ್ ಎನರ್ಜಿ ಬರುತ್ತೆ. ಅವು ಜೋರಾಗಿ ವೈಬ್ರೇಟ್ ಆಗೋಕ್ ಶುರು ಮಾಡುತ್ತೆ. ಎಷ್ಟು ಜೋರಾಗಿ ಅಂದ್ರೆ ಅವುಗಳನ್ನ ಹಿಡಿದಿಟ್ಕೊಂಡಿರೋ ಅಟ್ರಾಕ್ಷನ್ ಅನ್ನೋ ಬಾಂಡನ್ನೇ ಮುರಿದುಬಿಟ್ಟು ಫ್ರೀಯಾಗಿ ಚಲಿಸೋಕ್ ಶುರು ಮಾಡುತ್ತೆ. ಇದಕ್ಕೆ ನೀರಿಗಿಂತ ಒಳ್ಳೆ ಉದಾಹರಣೆ ಬೇಕಾಗಿಲ್ಲ. ಐಸ್ ಕ್ಯೂಬ್ಗೆ ಹೀಟ್ ಕೊಟ್ರೆ ಅದರ ಕಣಗಳು ವೈಬ್ರೇಟ್ ಆಗಿ ಅದು ನೀರಾಗಿ ಕರಗುತ್ತೆ. ಆ ನೀರನ್ನ ಇನ್ನೂ ಬಿಸಿ ಮಾಡಿದ್ರೆ ಕಣಗಳಿಗೆ ಇನ್ನೂ ಜಾಸ್ತಿ ಎನರ್ಜಿ ಸಿಕ್ಕಿ ಅವು ನೀರಿಂದ ಆಚೆ ಬಂದು ಹಬೆಯಾಗಿ ಅಂದ್ರೆ ಗ್ಯಾಸ್ ಆಗಿ ಹಾರಿ ಹೋಗುತ್ತೆ. ಆದ್ರೆ ಈ ಬದಲಾವಣೆಗಳು ಯಾವ ಟೆಂಪರೇಚರಲ್ಲಾದ್ರೂ ಆಗಲ್ಲ. ಅದಕ್ಕೆ ಅಂತಾನೆ ನಿರ್ದಿಷ್ಟ ಪಾಯಿಂಟ್ಸ್ ಇವೆ. ಒಂದು ಘನವಸ್ತು ದ್ರವ ಆಗೋ ಟೆಂಪರೇಚರನ್ನ ಮೆಲ್ಟಿಂಗ್ ಪಾಯಿಂಟ್ ಅಂತೀವಿ. ನೀರಿಗೆ ಇದು 0 ಡಿಗ್ರಿ ಸೆಲ್ಸಿಯಸ್. ಹಾಗೆ ಒಂದು ದ್ರವವಸ್ತು ಅನಿಲ ಆಗೋ ಟೆಂಪರೇಚರನ್ನ ಬಾಯ್ಲಿಂಗ್ ಪಾಯಿಂಟ್ ಅಂತೀವಿ. ನೀರಿಗೆ ಇದು 100 ಡಿಗ್ರಿ ಸೆಲ್ಸಿಯಸ್. ಇಲ್ಲಿ ಒಂದು ವಿಚಿತ್ರವಾದ ವಿಷಯ ಇದೆ, ಗಮನಿಸಿ. ಐಸ್ ಕರಗೋವಾಗ ಅಥವಾ ನೀರು ಕುದಿಯೋವಾಗ ನಾವು ಎಷ್ಟೇ ಹೀಟ್ ಕೊಟ್ರೂ ಥರ್ಮೋಮೀಟರಲ್ಲಿ ಟೆಂಪರೇಚರ್ ಚೇಂಜ್ ಆಗೋದೇ ಇಲ್ಲ. ಅಂದ್ರೆ ಎಲ್ಲ ಐಸ್ ಕರಗೋವರೆಗೂ ಟೆಂಪರೇಚರ್ 0 ಡಿಗ್ರಿಯಲ್ಲೇ ಇರುತ್ತೆ. ಹಾಗಾದ್ರೆ ನಾವು ಕೊಟ್ಟಿರೋ ಆ ಹೀಟ್ ಎಲ್ಲಿಗೋಗ್ತಾ ಇದೆ? ಆ ಹೀಟ್ ಟೆಂಪರೇಚರ್ ಜಾಸ್ತಿ ಮಾಡಕ್ಕೆ ಯೂಸ್ ಆಗ್ತಿಲ್ಲ. ಬದಲಿಗೆ ಅದು ಆ ಕಣಗಳ ನಡುವೆ ಇರೋ ಬಾಂಡ್ಗಳನ್ನ ಬ್ರೇಕ್ ಮಾಡಕ್ಕೆ ಯೂಸ್ ಆಗ್ತಾ ಇದೆ. ಇದನ್ನೇ ಗುಪ್ತೋಷ್ಣ ಅಥವಾ ಲೇಟೆಂಟ್ ಹೀಟ್ ಅಂತ ಕರೆಯೋದು. ಇದೊಂದು ಹಿಡನ್ ಎನರ್ಜಿ. ಅದಕ್ಕೆ ನೋಡಿ, 100 ಡಿಗ್ರಿ ಬಿಸಿ ನೀರಿಗಿಂತ 100 ಡಿಗ್ರಿಯ ಹಬೆ ಜಾಸ್ತಿ ಸುಡುತ್ತೆ. ಯಾಕಂದ್ರೆ ಆ ಹಬೆಯಲ್ಲಿ ಈ ಗುಪ್ತ ಶಕ್ತಿ ಅಡಗಿರುತ್ತೆ. ಸೊ ಈ ಚಿತ್ರದಲ್ಲಿ ನೋಡಿದ ಹಾಗೆ ಇದೆಲ್ಲ ಒಂದು ಸೈಕಲ್ ಮಾದರಿ. ಸಾಲಿಡ್ಗೆ ಹೀಟ್ ಕೊಟ್ರೆ ಲಿಕ್ವಿಡ್ ಆಗುತ್ತೆ, ಲಿಕ್ವಿಡ್ಗೆ ಹೀಟ್ ಕೊಟ್ರೆ ಗ್ಯಾಸ್ ಆಗುತ್ತೆ. ಉಲ್ಟಾ ಗ್ಯಾಸ್ ಅನ್ನ ಕೂಲ್ ಮಾಡಿದ್ರೆ ಲಿಕ್ವಿಡ್ ಆಗುತ್ತೆ, ಲಿಕ್ವಿಡ್ ಅನ್ನ ಕೂಲ್ ಮಾಡಿದ್ರೆ ಮತ್ತೆ ಸಾಲಿಡ್ ಆಗುತ್ತೆ. ಇದು ಪ್ರಕೃತಿಯ ಒಂದು ಸುಂದರವಾದ ಚಕ್ರ. ಆದ್ರೆ ಕೆಲವು ವಸ್ತುಗಳು ಈ ರೂಲ್ಸ್ ಫಾಲೋ ಮಾಡಲ್ಲ. ಉದಾಹರಣೆಗೆ ಕರ್ಪೂರ ಅಥವಾ ಡ್ರೈ ಐಸ್. ಇವು ಸಾಲಿಡ್ ಇಂದ ಡೈರೆಕ್ಟ್ ಆಗಿ ಗ್ಯಾಸ್ ಆಗಿ ಬಿಡುತ್ತೆ. ಮಧ್ಯದಲ್ಲಿ ಲಿಕ್ವಿಡ್ ಸ್ಟೇಜ್ಗೆ ಬರೋದೇ ಇಲ್ಲ. ಈ ಸ್ಪೆಷಲ್ ಪ್ರಾಸೆಸ್ಗೆ ಸಬ್ಲಿಮೇಷನ್ ಅಥವಾ ಉತ್ಪತನ ಅಂತ ಹೆಸರು. ಹಾಗಾದ್ರೆ ಕೊನೆಗೆ ನಮ್ಗೆ ಏನು ಅರ್ಥ ಆಯ್ತು? ನಾವು ನೋಡೋ ಈ ಇಡೀ ಜಗತ್ತು ಅಂದ್ರೆ ಗಟ್ಟಿ ಬಂಡೆಗಳಿಂದ ಹಿಡಿದು ಹರಿಯೋ ನದಿಗಳವರೆಗೆ ಯಾವುದು ಬೇಕಾದ್ರೂ ಇರ್ಲಿ, ಎಲ್ಲವೂ ಆ ಸಣ್ಣ ಸಣ್ಣ ಕಣಗಳು ಮತ್ತು ಅವುಗಳ ಹತ್ರ ಇರೋ ಶಕ್ತಿಯ ಒಂದು ಆಟ ಅಷ್ಟೆ. ನಮ್ಮ ಇಡೀ ಪ್ರಪಂಚವೇ ಈ ಕಣಗಳ ಒಂದು ಅದ್ಭುತ ಡ್ಯಾನ್ಸ್. ಸರಿ, ಹೋಗೋ ಮುಂಚೆ ಒಂದು ಪ್ರಶ್ನೆ. ಬಿಸಿ ಮಾಡಿದ್ರೆ ಕಣಗಳು ಜೋರಾಗಿ ಚಲಿಸ್ತವೆ ಅಂತ ನೋಡಿದ್ವಿ. ಹಾಗಾದ್ರೆ ಒಂದು ವಸ್ತುವನ್ನ ತಂಪು ಮಾಡ್ತಾನೆ ಹೋದ್ರೆ ಏನಾಗುತ್ತೆ? ಆ ಕಣಗಳ ಚಲನೆಯನ್ನ ಪೂರ್ತಿಯಾಗಿ ನಿಲ್ಸೋಕೆ ಸಾಧ್ಯನಾ? ಒಂದು ವೇಳೆ ನಿಲ್ಸಿದ್ರೆ ಆ ಪಾಯಿಂಟ್ನಲ್ಲಿ ಏನಾಗ್ಬಹುದು? ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿ.